ಆಚರಣೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಸ್ಡಿಪಿ ಉಳ್ಳಾಲ ನಗರ ಸಮಿತಿ ಅಧ್ಯಕ್ಷರಾಗಿರುವ ತನ್ವೀರ್ ರವರೇ, ಅದೇ ರೀತಿ ಹಲೇಕಳ ಬ್ರಾಂಚ್ನ ಅಧ್ಯಕ್ಷರಾದ ಹನೀಫ್ ಹಲೇಕಲ್ ರವರೇ, ನಮ್ಮ ಕ್ಷೇತ್ರ ಸಮಿತಿಯ ಕಾರ್ಯದರ್ಶಿ ಆರಿಫ್ ಬೋಲಿಯಾರ್ ರವರೇ, ಕ್ಷೇತ್ರ ಸಮಿತಿ ಕೋಶಾಧಿಕಾರಿ ಜುನೈದ್ ಆರ್ಕೇಶ್ ರವರೇ, ಎಸ್ಡಿಪಿಐ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾರ್ಯದರ್ಶಿ ಅಶ್ಫಾಕ್ ರವರೇ, ಈ ಭಾಗದ ಜನಪ್ರಿಯ ನಾಯಕರು, ಭಾಗದ ನಗರಸಭಾ ಸದಸ್ಯರಾಗಿರ್ತಕ್ಕಂತಹ ಅಸ್ಗರ್ ಅಲಿ ರವರೇ, ರೌಫ್ ಉಲ್ಲಾಲ್ ರವರೇ, ಅಬೂಬಕರ್ ರವರೇ, ಸಿದ್ದಿಕ್ ಯೂಬ್ ರವರೇ, ನಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯರಾಗಿರ್ತಕ್ಕಂತಹ ರಶೀದಾಕರ್ ರವರೇ, ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಆತ್ಮೀಯರೇ, ಶಬೀಲ್ ಉಲ್ಲಾಲ್ ರವರೇ, ನನ್ನ ಶಬ್ದವನ್ನ ಆಲಿಸುತ್ತಿರ್ತಕ್ಕಂತಹ ಎಲ್ಲ ಸಜ್ಜನ ನಾಗರಿಕ ಬಂಧುಗಳೇ, ತಮಗೆಲ್ಲರಿಗೂ ಗೊತ್ತಿದೆ, ಜೂನ್ 21 ಅಂದ್ರೆ 2009 ಜೂನ್ 21ರಂದು ಈ ದೇಶದಲ್ಲಿ ಉಗಮವಾದಂತಹ ಹಸಿವು ಮುಕ್ತ, ಭಯಮುಕ್ತ ಸ್ವಾತಂತ್ರ್ಯದ ಧ್ಯೇಯವಾಕ್ಯದೊಂದಿಗೆ ಸಮಾನತೆ, ಸಮಾನ ನ್ಯಾಯ, ಸಾಮಾಜಿಕ ಬದ್ಧತೆ, ಪ್ರಜಾಪ್ರಭುತ್ವವನ್ನು ರಕ್ಷಿಸಬೇಕು ಎಂಬ ನಿಟ್ಟಿನಲ್ಲಿ ಈ ದೇಶದಲ್ಲಿ ಉದಯಗೊಂಡಂತಹ, ಅದೇ ರೀತಿ ಅವಕಾಶ ವಂಚಿತ, ನ್ಯಾಯ ವಂಚಿತ, ದೌರ್ಜನ್ಯಕ್ಕೆ ಒಳಗಾದವರ, ದೀನ ದಲಿತರ ಆಶಾ ಕಿರಣವಾಗಿ ಈ ದೇಶದಲ್ಲಿ ಉಗಮವಾದಂತಹ ಹಸಿವು ಮುಕ್ತ, ಭಯಮುಕ್ತ ಧ್ಯೇಯವಾಕ್ಯದ ಪಕ್ಷವಾಗಿದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಕಳೆದ 17 ವರ್ಷಗಳಲ್ಲಿ ಈ ದೇಶದ ಸಂವಿಧಾನದ ರಕ್ಷಣೆಗಾಗಿ, ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಉಳಿವಿಗಾಗಿ ಮತ್ತು ಅವಕಾಶ ವಂಚಿತ ಸಮುದಾಯದ, ಸಮಾಜದ ನ್ಯಾಯಪರವಾದಂತಹ ಹೋರಾಟಗಳಲ್ಲಿ ಸಮಾನತೆಯ ಪ್ರತೀಕವಾದಂತಹ ಸ್ವಾತಂತ್ರ್ಯ, ನ್ಯಾಯ, ರಕ್ಷಣೆಯನ್ನ ಖಾತ್ರಿಪಡಿಸಬೇಕು, ಅದನ್ನ ಉಳಿಸಿಕೊಳ್ಳಬೇಕು ಎಂಬ ದೃಷ್ಟಿಕೋನದಲ್ಲಿ ಕಳೆದ 17 ವರ್ಷಗಳಲ್ಲಿ ಈ ದೇಶದಲ್ಲಿ ಅತ್ಯಂತ ಪ್ರಾಮಾಣಿಕ, ಬದ್ಧತೆ ಮತ್ತು ಸಂಕಲ್ಪದೊಂದಿಗೆ ಕಾರ್ಯಾಚರಿಸುತ್ತಿರುವಂತಹ ಪಕ್ಷವಾಗಿದೆ ಬಂಧುಗಳೇ ನಾವೆಲ್ಲರೂ ಪ್ರತಿನಿಧಿಸುವಂತಹ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಈ 17 ವರ್ಷಗಳ ನಮ್ಮ ಏನು ಸುದೀರ್ಘವಾದಂತಹ ರಾಜಕೀಯ ಚಳುವಳಿ ಇದೆ, ಅಥವಾ ಈ ಯಾತ್ರೆ ಏನಿದೆಯೋ, ಅಥವಾ ನಮ್ಮ ಸೇವೆ ಏನಿದೆಯೋ, ಅಥವಾ ನಾವು ಕೈಗೊಂಡಂತಹ ಸಂಕಲ್ಪ ಏನಿದೆಯೋ, ಈ ಸಂಕಲ್ಪವನ್ನ ಮುನ್ನಡೆಸುವಂತಹ ಸಂದರ್ಭಗಳಲ್ಲಿ ನಮ್ಮ ಆ ಒಂದು ರಾಜಕೀಯ ಪಯಣ ಅದು ಅಷ್ಟೊಂದು ಸುಲಭದಾಯಕವಾಗಿರಲಿಲ್ಲ ಬಂಧುಗಳೇ. ಅದು ರೆಡ್ ಕಾರ್ಪೆಟ್ ನ ಹಾದಿಗಳಾಗಿರಲಿಲ್ಲ. ಅದು ಅತ್ಯಂತ ಕ್ಲಿಷ್ಟಕರವಾದಂತಹ, ಅತ್ಯಂತ ಸವಾಲುಗಳನ್ನ, ಅತ್ಯಂತ ಅಡೆತಡೆಗಳನ್ನ ಎದುರಿಸಿದಂತಹ ಆ ಸುದೀರ್ಘವಾದಂತಹ ರಾಜಕೀಯ ಚಳವಳಿ. ಆದರೆ ಈ ಎಲ್ಲ ಅಡೆತಡೆಗಳನ್ನ, ಈ ಎಲ್ಲ ಸವಾಲುಗಳನ್ನ ಎದುರಿಸಿಕೊಂಡು ಇಂದು 17 ವರ್ಷಗಳನ್ನ ಪೂರೈಸಿಕೊಂಡು ಅತ್ಯಂತ ಪ್ರಬುದ್ಧತೆಯ 18ನೇ ವರ್ಷಕ್ಕೆ ನಾವು ಅಭಿಮಾನ ಪಡುವ ರೀತಿಯಲ್ಲಿ ಪಾದಾರ್ಪಣೆಗೈತಾ ಇದ್ದೇವೆ. ಖಂಡಿತವಾಗಿಯೂ ಈ ಒಂದು ಪಾದಾರ್ಪಣೆಗೈಯುವಂತಹ ಈ ಪ್ರಬುದ್ಧತೆಯ 18 ವರ್ಷಗಳೇನಿದೆಯೋ ಇದು ಇನ್ಶಾ ಅಲ್ಲಾ ಮುಂದಿನ ದಿನಗಳಲ್ಲಿ ಈ ಇಂಡಿಯಾವನ್ನ, ಭವಿಷ್ಯದ ಭಾರತವನ್ನ ಅತ್ಯಂತ ಸುಸಜ್ಜಿತವಾದಂತಹ ಪ್ರಜಾಪ್ರಭುತ್ವವನ್ನ ಗಟ್ಟಿಗೊಳಿಸುವಂತಹ, ಸಂವಿಧಾನವನ್ನ ಸಂರಕ್ಷಿಸಿದಂತಹ ಅತ್ಯುನ್ನತವಾದಂತಹ ಒಂದು ಹಸಿವು ಮುಕ್ತ, ಭಯಮುಕ್ತವಾದಂತಹ ಭಾರತವನ್ನ ಸೃಷ್ಟಿಸುವಂತಹ ಉದ್ದೇಶದೊಂದಿಗೆ ನಮ್ಮ ಈ ಸುದೀರ್ಘವಂತಹ ಪಯಣ, ನಮ್ಮ ಈ ಚಳವಳಿಯ ಯಾತ್ರೆ ಇನ್ಶಾ ಅಲ್ಲಾ ಅದು ಮುಂದುವರೆಯಲಿದೆ. ಆ ಮುಂದುವರಿಯುತ್ತಾ ಈ ದೇಶದಕ್ಕೆ ಮಾರಕವಾಗಿರ್ತಕ್ಕಂತಹ ಸಂವಿಧಾನ ವಿರೋಧಿಗಳಿಗೆ ಮತ್ತು ಈ ದೇಶಕ್ಕೆ ಒಂದು ಮಾರಕವಾಗಿರ್ತಕ್ಕಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕವಾಗಿರ್ತಕ್ಕಂತಹ ಫ್ಯಾಸಿಸಂ ರಹಿತವಾದಂತಹ ಇಂಡಿಯಾವನ್ನ ಇನ್ಶಾ ಅಲ್ಲಾ ನಾವು ನಿರ್ಮಿಸಿಯೇ ತೀರುತ್ತೇವೆ. ಆ ಒಂದು ನಿರ್ಮಾಣಕ್ಕಾಗಿ ನಾವು ಇಂದು ಮಗದೊಮ್ಮೆ ಸಂಕಲ್ಪ ಪಡಬೇಕಾಗಿದೆ. ನನ್ನ ಆತ್ಮೀಯ ಕಾರ್ಯಕರ್ತರೇ, ಇಂದು ನಾವು 18ನೇ ವರ್ಷಕ್ಕೆ ಪಾದಾರ್ಪಣೆಗೆ ಇರುತ್ತಿರುವಂತಹ ಸಂದರ್ಭದಲ್ಲಿ ನಾವು ನಮ್ಮ ಸಂಕಲ್ಪವನ್ನ, ನಮ್ಮ ಆ ಒಂದು ಪ್ರತಿಜ್ಞೆಯನ್ನ ನಾವು ಪುನಃ ನೆನಪಿಸಿಕೊಳ್ಬೇಕಾಗಿದೆ. ನಾವು ಎದುರಿಸಿದಂತಹ ಅಡೆತಡೆಗಳು ಏನಿದೆಯೋ ಇದಕ್ಕಿಂತ ಹೆಚ್ಚಿನ ಸವಾಲುಗಳು ಮುಂದಿನ ದಿನಗಳಲ್ಲಿ ನಮಗೆ ಬರಲಿಕ್ಕಿದೆ. ಆ ಎಲ್ಲಾ ಸವಾಲುಗಳನ್ನ ಅತಿಜಯಿಸಿಕೊಂಡು ಈ ದೇಶದ ಸ್ವಾತಂತ್ರ್ಯವನ್ನ, ಈ ದೇಶದ ಸಂವಿಧಾನವನ್ನ, ಈ ದೇಶದ ಸಮಾನತೆಯನ್ನ, ಈ ದೇಶದ ಜಾತ್ಯತೀತ ಪರಂಪರೆಯನ್ನ, ಈ ದೇಶದ ಪ್ರಜಾಪ್ರಭುತ್ವವನ್ನ ಉಳಿಸುವಂತಹ, ಅದನ್ನ ಗಟ್ಟಿಗೊಳಿಸುವಂತಹ, ಅದನ್ನು ಸಂರಕ್ಷಿಸುವಂತಹ ಅತಿ ದೊಡ್ಡ ಜವಾಬ್ದಾರಿ ಈ ದೇಶದ ಸಂವಿಧಾನ ಪ್ರಿಯರ ಮೇಲೂ, ಪ್ರಜಾಪ್ರಭುತ್ವದ ಪ್ರಿಯರ ಮೇಲೂ
ನೆರವೇರಲು, ಅದೇ ರೀತಿ ವಿಶೇಷವಾಗಿ ಈ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನ ಉಳಿಸಿಕೊಳ್ತೇವೆ ಎಂದು ಪ್ರತಿಜ್ಞೆ ಮಾಡಿದಂತಹ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕ್ರಾಂತಿಕಾರಿಯಂತಹ ಎಲ್ಲಾ ಕಾರ್ಯಕರ್ತರ ಮೇಲೆ ಇದೆ ಎಂಬುದನ್ನ ಈ ಸಂದರ್ಭದಲ್ಲಿ ನೆನಪಿಸುತ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮನ್ನಾಳುವಂತಹ ವ್ಯವಸ್ಥೆಗೆ ನಮಗೆ ಹೇಳಲಿಕ್ಕಿರುವಂತಹ ಮಾತು, ಖಂಡಿತವಾಗಿಯೂ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದವರು ಮೌನಿಗಳಲ್ಲ, ನಾವು ಮೌನವನ್ನ ವಹಿಸುವವರಲ್ಲ. ನೀವು ನಿಮ್ಮ ರಾಜ್ಯಕ್ಕೆ ಪ್ರಭಾವವನ್ನ, ನಿಮ್ಮ ಪ್ರಭುತ್ವದ ವ್ಯವಸ್ಥೆಯನ್ನ ದುರುಪಯೋಗ ಪಡಿಸಿಕೊಂಡು, ಆ ವ್ಯವಸ್ಥೆಯನ್ನ ಭ್ರಷ್ಟಾಚಾರ ಮಾಡಿಕೊಂಡು ನೀವು ನಿಶಬ್ದಗೊಳಿಸಿದಂತಹ ಆ ನ್ಯಾಯದ ಶಬ್ದವನ್ನ ಮತ್ತು ನೀವು ಬಂದಿಗೊಳಿಸಿದಂತಹ ಆ ರಾಜಕೀಯ ಕೈದಿಗಳನ್ನ ಇನ್ಶಾ ಅಲ್ಲಾ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಂರಕ್ಷಣೆ ಮಾಡಿಯೇ ತೀರುತ್ತೇವೆ. ನಮ್ಮ ಸಕಾರಾತ್ಮಕವಾದಂತಹ ಈ ರಾಜಕೀಯ ಹೆಜ್ಜೆ ಮತ್ತು ಸ್ವತಂತ್ರ ರಾಜಕೀಯವನ್ನ ನಾವು ಇನ್ನಷ್ಟು ಗಟ್ಟಿಗೊಳಿಸಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥಾಪನಾ ದಿನಾಚರಣೆಯನ್ನ ಆಚರಿಸುವಂತಹ ಈ ಸಂದರ್ಭದಲ್ಲಿ ನಮಗೆ ಇರುವಂತಹ ಅತಿ ದೊಡ್ಡ ಕೆಲವೊಂದು ಸವಾಲುಗಳು, ಈ ಸವಾಲುಗಳನ್ನು ಎದುರಿಸುವಂತಹ ಸಂದರ್ಭದಲ್ಲಿ ಬಂಧುಗಳೇ, ನಮ್ಮ ಆತ್ಮವಿಶ್ವಾಸಗಳನ್ನ, ನಮ್ಮ ಆ ಕಟಿಬದ್ಧತೆಯನ್ನ ನಾವು ಇನ್ನಷ್ಟು ನಾವು ಪ್ರತಿಪಾದಿಸಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಈ ಸಂಸ್ಥಾಪನಾ ದಿನಾಚರಣೆಯು ನಮಗೆ ಮುಂದಿನ ಹಾದಿಗಳಿಗೆ, ಮುಂದಿನ ಆ ಸುಗಮ ಪಯಣಕ್ಕೆ ನಮಗೆ ಶಕ್ತಿ ತುಂಬಲಿ. ಅದೇ ರೀತಿ ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪಿಸಲೇಬೇಕಾಗಿದೆ. ನಮ್ಮನ್ನಾಳುವಂತಹ ಈ ಪ್ರಭುತ್ವ, ಇವರಿಗೆ ನಾವು ಈ ದೇಶದಲ್ಲಿ ಅತ್ಯಂತ ನಾಚಿಕೆ ಪಡುವಂತಹ ವಿಚಾರ, ಬಹಳಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿದಂತಹ ಆ ಒಂದು ಅವರ ಕಲಿಕೆ ಅಥವಾ ಅವರ ಶಿಕ್ಷಣ ವ್ಯವಸ್ಥೆಯನ್ನೇ ನಾಶ ಮಾಡಿದಂತಹ, ಇತ್ತೀಚೆಗೆ ನಡೆದಂತಹ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಏನಿದೆಯೋ ಅದು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನ ಹಾಳು ಮಾಡಿದೆ. ಖಂಡಿತವಾಗಿಯೂ ಶಿಕ್ಷಣ ಎಂಬುದು ಒಂದು ದೇಶದ, ಒಂದು ಸಮಾಜದ ಅಥವಾ ಆ ಪ್ರಜೆಗಳ ಅವಕಾಶವಾಗಿ ಇರಬೇಕೆ ವಿನಃ ಅದನ್ನ ಕಸಿಯುವಂತಹ ಈ ಕೇಂದ್ರ ಸರ್ಕಾರದ ಈ ರೀತಿಯ ಪ್ರಮೇಯಗಳೇನಿದೆಯೋ ಅದನ್ನ ಈ ಸಂದರ್ಭದಲ್ಲಿ ನಾವು ಕಟು ಶಬ್ದಗಳಿಂದ ಖಂಡಿಸುತ್ತೇವೆ. ಮುಂದಿನ ದಿನಗಳಲ್ಲಿ ಇಂತಹ ಹೋರಾಟಗಳಲ್ಲಿ ಅಥವಾ ಸಮಾನತೆಯ, ಸಾಮಾಜಿಕ ಬದ್ಧತೆಯ ಹೋರಾಟಗಳಲ್ಲಿ ನಾವು ಇನ್ನಷ್ಟು ಮುಂದುವರಿಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ನಮ್ಮ ಸಂಸ್ಥಾಪನಾ ದಿನಾಚರಣೆ ಶುಭಾಶಯಗಳನ್ನು ಸಲ್ಲಿಸುವುದರೊಂದಿಗೆ ಈ ದೇಶಕ್ಕೆ ನೀಡಿದಂತಹ ಅತ್ಯುನ್ನತವಾದಂತಹ, ಅತ್ಯಂತ ಸುಂದರ ಸುಮಧುರವಾದಂತಹ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದಂತಹ ಸಂವಿಧಾನ ಏನಿದೆಯೋ ಈ ಸಂವಿಧಾನವು ಅಪಹರಣಗೊಳಗಾಗುತ್ತಿದೆ, ಅಪಹಾಸ್ಯಕ್ಕೊಳಗಾಗುತ್ತಿದೆ ಎಂದು ನಾನು ಅಂದುಕೊಂಡರೆ ಅಥವಾ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂದುಕೊಂಡರೆ ಅದನ್ನ ಉಳಿಸುವಂತಹ, ಸಂರಕ್ಷಿಸುವಂತಹ ಮೊದಲಿಗರು ಇನ್ಶಾ ಅಲ್ಲಾ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದವರೇ ಆಗಿರುತ್ತಾರೆ ಎಂಬುದನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಈ ದೇಶವನ್ನ, ಈ ದೇಶದ ಸಂವಿಧಾನವನ್ನ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸುವಂತಹ ಅತಿ ದೊಡ್ಡ ಸವಾಲು ನಮ್ಮ ಮುಂದಿದೆ. ಫ್ಯಾಸಿಸ್ಟ್ ರಹಿತವಾದಂತಹ ಇಂಡಿಯಾವನ್ನ ನಿರ್ಮಾಣ ಮಾಡಲು ನಾವೆಲ್ಲರೂ ಕಟಿಬದ್ಧರಾಗೋಣ. ಈ ಹಿನ್ನೆಲೆಯಲ್ಲಿ ನಮ್ಮ ತ್ಯಾಗ, ನಮ್ಮ ಆ ಒಂದು ತ್ಯಾಗಶೀಲವಾದಂತಹ ಜೀವನ, ನಮ್ಮ ಹೋರಾಟ ಮಾರ್ಗಗಳು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಇನ್ನಷ್ಟು ಶಕ್ತಿ ತುಂಬಿ ನಾವು ಮುನ್ನಡೆಸಬೇಕಾಗಿದೆ ಎಂಬುದನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಅದೇ ರೀತಿಯಲ್ಲಿ ಈ ಒಂದು ಸಂಸ್ಥಾಪನಾ ದಿನಾಚರಣೆಯ ಪ್ರಯುಕ್ತ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಉಳ್ಳಾಲ ನಗರ ಸಮಿತಿಗೂ, ವಿಶೇಷವಾಗಿ ನಮ್ಮ ಒಂದು ಕ್ಷೇತ್ರದ ಅತ್ಯುನ್ನತವಾದಂತಹ ಮಾದರಿ ಬ್ರಾಂಚ್ ಎಂದು ಹೆಸರುವಾಸಿಯಾದಂತಹ ಹಲೇಕಲ ಬ್ರಾಂಚಿನ ಸರ್ವ ಸದಸ್ಯರಿಗೂ, ಕಾರ್ಯಕರ್ತ ಮಿತ್ರರಿಗೂ, ನಮ್ಮ ಹಿತೈಷಿಗಳಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ಕ್ಷೇತ್ರದಾದ್ಯಂತ ಇಂದು ನಮ್ಮ ಈ ಒಂದು ಐತಿಹಾಸಿಕವಾದಂತಹ ಸಂಸ್ಥಾಪನಾ ದಿನಾಚರಣೆಯನ್ನ ಬಹಳ ಸಡಗರ, ಸಂಭ್ರಮದಿಂದ, ಅರ್ಥಪೂರ್ಣವಾಗಿ ನಮ್ಮ ಹಿತೈಷಿಗಳೊಂದಿಗೆ, ಪಕ್ಷದ ಸರ್ವ ಕಾರ್ಯಕರ್ತರೊಂದಿಗೆ, ನಮ್ಮ ಮತದಾರರೊಂದಿಗೆ, ಈ ಒಂದು ಕ್ಷೇತ್ರದ ಸರ್ವ ಜನರೊಂದಿಗೆ ನಾವು ಅತ್ಯುತ್ತಮ ರೀತಿಯಲ್ಲಿ ಆಚರಣೆ ಮಾಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಸಂಸ್ಥಾಪನಾ ದಿನಾಚರಣೆಯಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ನಾಗರಿಕರಿಗೂ, ನಮ್ಮೊಂದಿಗೆ ಕೈ ಜೋಡಿಸಿದಂತಹ ಸರ್ವರಿಗೂ, ವಿಶೇಷವಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸರ್ವ ಜನತೆಯು ಕೂಡ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ 18ನೇ ಸಂಸ್ಥಾಪನಾ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸುತ್ತಾ, ನನಗೆ ಅವಕಾಶ ನೀಡಿದ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತಾ ಇದ್ದೇನೆ. ಜೈ ಇಂಡಿಯಾ, ಜೈ ಎಸ್ಡಿಪಿ, ಜೈ ಸಂವಿಧಾನ.